ನನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಮೇಡಮ್. ಸರಿ, ಅವರು ಇದಾಗಿದೆ, ನೀವು ನೀಡ್ಲಿಂಗ್ ಮಾಡಿಸ್ಬೇಕು, ಅದು ಮಾಡಬೇಕು ಅಂತಂತ ಏನೇನೋ ಹೇಳಿದ್ರು. ನನಗೆ ತುಂಬ ಭಯ ಆಯಿತು. ನನಗೆ ಇದೆಲ್ಲ ಮಾಡಿದ್ರೆ ಸುಮ್ಮನೆ ಬಾಡಿ ಎಲ್ಲ ಡ್ಯಾಮೇಜ್ ಮಾಡ್ತಾರೆ ಇವರು ಅಂತ ಅಂದ್ಬಿಟ್ಟು ಏನು ಮಾಡಿದೆ. ದೆನ್ ಒಂದು ಸಡನ್ಲಿ ಮೈ ಡ್ರೈವರ್ ಟೋಲ್ಡ್ ಮಿ, ಯಾಕಂದರೆ ಅವ್ರ ರಿಲೇಷನ್ ಇಲ್ಲಿ ಬಂದು ಮೆಡಿಸಿನ್ ತೊಗೊಳ್ತಾ ಇದ್ದಾರಂತೆ. ಪ್ರಾಸ್ಟೇಟ್ ಕ್ಯಾನ್ಸರ್ PSA ಇದು ಲೆವೆಲ್ ಬಂದು 13 ಇತ್ತು, ಇವಾಗ 11 ಇದೆ ಇವಾಗ. ಯಾಕಂದರೆ ಇವಾಗ ಆಯುರ್ವೇದಿಕ್ನು ತುಂಬ ಡೆವಲಪ್ಮೆಂಟ್ ಆಗೋಗಿದೆ. ಆಯುರ್ವೇದದಲ್ಲಿ ಇವಾಗ 2 ಪಾಯಿಂಟ್ಸ್ ಕಡಿಮೆ ಆಗಿದೆ ನನಗೆ. ಸೊ ಐ ಆಮ್ ಹ್ಯಾಪಿ ನಾವು. ನಮಸ್ಕಾರ ಮೇಡಮ್, ನನ್ನ ಹೆಸರು ರಾಮಾನುಜಮ್ ಅಂತ. ನಾನು ತ್ಯಾಗರಾಜ ನಗರದಿಂದ ಬರ್ತಾ ಇದ್ದೀನಿ. ನಾನು 70 years old. ನನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಮೇಡಮ್. ಪ್ರಾಸ್ಟೇಟ್ ಕ್ಯಾನ್ಸರ್ PSA ಇದು ಲೆವೆಲ್ ಬಂದು 13 ಇತ್ತು, ಇವಾಗ 11 ಇದೆ ಇವಾಗ. ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಔಷಧಿನ ಆನ್ ದಿ ಅಡ್ವೈಸ್ ಆಫ್ ದಿ ಡಾಕ್ಟರ್. ಬೇರೆ ಕಡೆ ತಗೊಳ್ತಾ ಇದೆ. ಈಸ್ ಎ ಪ್ರೊಫೆಸರ್ ಫಾರ್ಮಕಾಲಜಿ ಅವರು ಹೀ ಈಸ್ ಡೀಲಿಂಗ್ ವಿತ್ ಕ್ಯಾನ್ಸರ್ ಡ್ರಗ್ಸ್. ಸೊ ಅವ್ರ ಹತ್ರ ತಗೊಳ್ತಾರೆ. ಅವ್ರು ಏನಾದ್ರು ಶಿಫ್ಟ್ ಆಗಿಬಿಟ್ರು ಇದಕ್ಕೆ, ಯಾವುದೋ ಕನಕಪುರ ರೋಡ್ಗೆ. ನಂಗೆ ಅಷ್ಟು ದೂರ ಹೋಗೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ಲುಕಿಂಗ್ ಫಾರ್ ಒನ್ ಆಯುರ್ವೇದಿಕ್ ಡಾಕ್ಟರ್ ಹೂ ಇಸ್ ಸ್ಪೆಷಲೈಸ್ಡ್ ಇನ್ ಕ್ಯಾನ್ಸರ್. ಸೊ ಹಾಗಾಗಿ ಏನಂತ ನಾನು ಹುಡುಕ್ತಾ ಇದ್ನಲ್ಲ, ಇದು ನಮ್ಮ ಡ್ರೈವರ್ ಹೇಳಿದ ತಕ್ಷಣ ಇಲ್ಲಿ ಇಮಿಡಿಯೇಟ್ ಆಗಿ ಅಲ್ಲೇ ನಾನು ಕಾರ್ ನಿಲ್ಸುತ್ತೆ ಬಂದೆ, ಇಲ್ಲಿ ಆಫೀಸ್ ಬಂದೆ. ಸೊ ಹಾಗಾಗಿ ನನಗಿದು ಪರಿಚಯ ಆಯಿತು. ಅದು ನನಗೆ ಜೂನ್ 2024 ಆವಾಗ ಗೊತ್ತಾಗಿದ್ದು ನನಗೆ. ಅಲ್ಲಿಂದ ನಾನು ಏನಂದರೆ, ಅದು ಇಂಗ್ಲೀಷ್ ಮೆಡಿಸಿನ್ ಯೂರಾಲಜಿಸ್ಟ್ ಹತ್ರ ಹೋಗಿದ್ನಲ್ಲ. ಸರಿ, ಅವರು ಇದಾಗಿದೆ, ನೀವು ನೀಡ್ಲಿಂಗ್ ಮಾಡಿಸ್ಬೇಕು, ಅದು ಮಾಡಬೇಕು ಅಂತಂತ ಏನೇನೋ ಹೇಳಿದ್ರು. ನನಗೆ ತುಂಬ ಭಯ ಆಯಿತು. ನನಗೆ ಇದೆಲ್ಲ ಮಾಡಿದ್ರೆ ಸುಮ್ಮನೆ ಬಾಡಿ ಎಲ್ಲ ಡ್ಯಾಮೇಜ್ ಮಾಡ್ತಾರೆ ಇವರು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಇಟ್ಸ್ ಬೆಟರ್ ಟು ಗೋ ಫಾರ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವ್ರ ಹತ್ರ ಹೋದೆ. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹಾಕೊಂಡಿದ್ರು. ಅವ್ರ ಹತ್ರ ಹೋದೆ, ಅವರೊಂದು ಟ್ರೀಟ್ಮೆಂಟ್ ಕೊಟ್ಟರು ಅವ್ರಿಗೆ. ಆಮೇಲೆ ಅವ್ರು ಶಿಫ್ಟ್ ಆಗಿಬಿಟ್ರು ಬೇರೆ ಕಡೆಗೆ. ಸೊ ಅಲ್ಲಿಂದ ನಾನು ಆಮೇಲೆ ಯಾರ ಹತ್ರ ಮೆಡಿಸಿನ್ ತೊಗೊಳ್ತಾ ಇರಲಿಲ್ಲ. ದೆನ್ ಒಂದು ಸಡನ್ಲಿ ಮೈ ಡ್ರೈವರ್ ಟೋಲ್ಡ್ ಮಿ, ಯಾಕಂದರೆ ಅವ್ರ ರಿಲೇಷನ್ ಇಲ್ಲಿ ಬಂದು ಮೆಡಿಸಿನ್ ತೊಗೊಳ್ತಾ ಇದ್ದಾರಂತೆ. ಇಲ್ಲಿ ಮೆಡಿಸಿನ್ ಚೆನ್ನಾಗಿ ಕೊಡ್ತಾರಂತೆ ಸರ್, ಇಲ್ಲಿ ಹಾಸ್ಪಿಟ್ಲ್ ಇದೆ ಅಂತಂದ. ಸರಿ, ಆಮೇಲೆ ನಾನು ಮೇಲ್ಗಡೆ ಬಂದೆ. ಅಷ್ಟೊತ್ತಿಗೆ ಬಸ್ ಈವ್ನಿಂಗ್ 6 o'clock. ಅವರು ನಾಳೆ ಬಂದ್ಬಿಡಿ ಸರ್, ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನಾಳೆ ಬನ್ನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಬಂದೆ. ಐ ಮೆಟ್ ಡಾಕ್ಟರ್ ಆ್ಯಂಡ್ ಆಸ್ ಪರ್ ದಿ ಅಡ್ವೈಸ್ ಆಫ್ ದಿ ಡಾಕ್ಟರ್ ಐ ಹ್ಯಾವ್ ಟೇಕನ್ ದಿ ಟ್ಯಾಬ್ಲೆಟ್ಸ್. ಇವಾಗ 2 ಪಾಯಿಂಟ್ಸ್ ಕಡಿಮೆ ಆಗಿದೆ ನನಗೆ. ಸೊ ಐ ಆಮ್ ಹ್ಯಾಪಿ ನಾವು. ಆಯುರ್ವೇದಿಕ್ ಮೆಡಿಸಿನ್ಸ್ ಇಸ್ ಆಲ್ಸೋ ಈಕ್ವಲಿ ಪೊಟೆಂಟ್ ಡ್ರಗ್ಸ್. ಇಂಗ್ಲಿಷ್ ಮೆಡಿಸಿನ್ ತಾನೇ ಪೊಟೆಂಟ್ ಡ್ರಗ್ಸ್ ಅದುವೇ. ಯಾಕಂದ್ರೆ ಇವಾಗ ಆಯುರ್ವೇದಿಕ್ನು ತುಂಬಾ ಡೆವಲಪ್ಮೆಂಟ್ ಆಗೋಗಿದೆ ಆಯುರ್ವೇದದಲ್ಲಿ. ಸೊ ದೇ ಆರ್ ಗಿವಿಂಗ್ ಮೆಡಿಸಿನ್ ಟು ಈಚ್ ಅಂಡ್ ಎವ್ರಿ ಸ್ಪೆಸಿಫಿಕ್ ಡಿಸೀಸಸ್. ಈವನ್ ಕ್ಯಾನ್ಸರ್ ದೇ ಕ್ಯಾನ್ ಗಿವ್ ಮೆಡಿಸಿನ್ಸ್, ದೇ ಹ್ಯಾವ್ ಗಾಟ್ ಮೆಡಿಸಿನ್. ಇನ್ಫ್ಯಾಕ್ಟ್ ನಾನು ಇಲ್ಲಿ ಲಾಸ್ಟ್ ಟೈಮ್ ಅಂದ್ರೆ ಮೊನ್ನೆ ಬಂದಾಗಲೂ ಕೂಡ ಎಷ್ಟೋ ಜನ ಹೊಸದಾಗಿ ಬಂದಿರೋ ಪೇಷಂಟ್ ನನ್ ಕೇಳಿದ್ರು, ಇಲ್ಲಿ ನೀವು ತಗೊಳ್ತಿದ್ರಲ್ಲ ಹೇಗಿದೆ ಹಾಗೆ ಅಂತ ನನ್ನ ಕ್ವೈರಿ ಮಾಡಿದ್ರು. ನಾನು ಹೇಳಿದೆ, ನಾನು ತೊಗೊಂಡಿದ್ದೀನಿ, ಇವಾಗ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ, ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಅಂತಲೇ ಹೇಳಿದೆ. ಆ್ಯಂಡ್ ಅವರು ಕೀಮೋ ಆಗಿ ಬಂದಿದೆ ಅಂತ. ನಾನು ಲಾಸ್ಟ್ ಟೈಮ್ ಬಂದ್ಬೇಕಾದ್ರೆ ಸುಮಾರು ಜನ ಕೀಮೋಥೆರಪಿ ಮಾಡ್ಕೊಂಡು ಇಲ್ಲಿ ಮೆಡಿಸಿನ್ ತೊಗೊಂಡೋಗಿ ಚೆನ್ನಾಗಿದೆ ಅಂತಲೇ ಹೇಳಿದೆ ನಾನು. ಇಟ್ಸ್ ಅ ಗುಡ್ ಮೆಡಿಸಿನ್. ಥ್ಯಾಂಕ್ ಯು ವೆರಿ ಕೈಂಡ್ ಆಫ್ ಯು ಮ್ಯಾಮ್. ಥ್ಯಾಂಕ್ ಯು.